ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಟೊಮೆಟೊ ಬಾತ್ ಮಾಡಿದ್ದೆ. ಇದು ಆಲ್ಮೋಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಎಡಿಟ್ ಮಾಡಿದ್ರೆ ವಾಯ್ಸ್ ಓವರ್ ಅಂದರೆ ಅಷ್ಟು ಬೇಗ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಒಂದು ಸ್ವಲ್ಪ ರಾಘವೇಂದ್ರ ಮಠಕ್ಕೆ ಹೋಗಬೇಕು ಅಂತ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮಗಳಿಗೆ ಟೊಮೆಟೊ ಬಾತ್ ತಿನ್ನಿಸ್ತಾ ಇದ್ದೀನಿ. ಸೊ ಅವಳಿಗೆ ಒಂದು ಸ್ವಲ್ಪ ಎಲ್ಲ ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ಟು ತಿನ್ನಿಸ್ಕೊಂಡು ಆಮೇಲೆ ನಾನು ರೆಡಿಯಾಗಿ ಹೊರಡಬೇಕು. ಬೈಕಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ. ಸೊ ಇಲ್ಲಿ ಎಲ್ಲ ರೆಡಿ ಆಗಿಬಿಟ್ಟು ಹೊರಡೋ ಅಷ್ಟರಲ್ಲಿ 11:15 ಆಗಿದೆ. ಸೊ ವೆದರ್ ಮಾತ್ರ ಸಕ್ಕತ್ತಾಗಿತ್ತು. ತುಂಬ ದಿನ ಆಗಿತ್ತು ಈ ರೀತಿ ಹೋಗಿ, ಅಂದರೆ ಲಾಂಗ್ ಡ್ರೈವ್ ಹೋಗಿ ತುಂಬ ದಿನ ಆಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ಇಲ್ಲೇ ಅಡ್ಡಾಡ್ತಾ ಇದ್ವಿ. ಆ್ಯಂಡ್ ಈ ಥರ ವೆದರಲ್ಲಿ ಯಾವತ್ತೂ ಹೋಗಿರಲಿಲ್ಲ. ಮುಂಚೆ ಎಲ್ಲ ಹೋಗ್ತಿದ್ವಿ. ಒಂದು ಸ್ವಲ್ಪ ದಿನದಿಂದೆ ಮಠಕ್ಕೆ ಹೋಗೋದು ಬಿಟ್ಟಿದ್ದೀವಿ. ಮನೆ ಹತ್ರ ಇರೋ ಮಠಕ್ಕೆ ಹೋಗ್ತಾಯಿದ್ವಿ. ಬಟ್ ಆಫ್ಟರ್ ಲಾಂಗ್ ಟೈಮ್ ನಾವು ಈ ರೀತಿ ಹೋಗ್ತಾ ಇರೋದು. ಆ್ಯಂಡ್ ವೆದರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿತ್ತು ಅವತ್ತಿನ ದಿನ ಅಂತೂ. ಆ್ಯಂಡ್ ಇದನ್ನು ಅಪ್ಲೋಡ್ ಮಾಡೋಕ್ಕೆ ಬಂದ ಮೇಲಂತೂ ಸಿಕ್ಕಾಪಟ್ಟೆ ಟಯರ್ಡ್ನಾಗಿದ್ದೆ. ಯಾಕಂದರೆ ಅಲ್ಲಿ ಮಠದಲ್ಲಿ ಒಂದು ಹರಕೆ ಇತ್ತು, ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಒಂದು ಸತಿ ಅಂದ್ಕೊಂಡಿದ್ದೆ. ಸೊ ಅದು ಹೆಜ್ಜೆ ನಮಸ್ಕಾರ ಹಾಕಿ ಬಂದಾಗಿಂದ ಹುಷಾರೇ ಇರಲಿಲ್ಲ. ಮೈಕೈ ಎಲ್ಲ ವಾಯ್ಸ್ ಓವರ್ ಕೊಡೋಕ್ಕೆ ನನ್ನ ಮಗಳು ಇಲ್ಲಿ ಬಿಡ್ತಾಯಿಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿ ಹೋಗಿ ಬಂದಾಗಿಂದ ನನಗೆ ಮೈಕೈ ನೋವು, ಆಮೇಲೆ ಕಾಲು ನೋವು, ಎದ್ದು ನಡೆಯೋಕ್ಕಾಗ್ತಾಯಿರಲಿಲ್ಲ. ಒನ್ ಡೇ ಫುಲ್ಲು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿದ್ದೀನಿ, ಎದ್ದೇ ಬಂದಿಲ್ಲ. ನೋಡಿ ಯಾವ ರೀತಿ ಇದೆ ವೆದರು. ಹೋಗ್ತಾ ಇದ್ವಿ. ಮಳೆ ಅಂತೂ ಸದ್ಯಕ್ಕೆ ಬರಲಿಲ್ಲ. ಹೋಗೋ ಮುಂದೆ ಅಂದ್ಕೊಂಡ್ವಿ ಮಳೆ ಬರುತ್ತೇನೋ ಅಂತ, ಬಟ್ ಮಳೆ ಬರಲಿಲ್ಲ. ಸಿಕ್ಕಾಪಟ್ಟೆ ವೆದರ್ ಚೆನ್ನಾಗಿತ್ತು. ತುಂಬ 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 ಚೆನ್ನಾಗಿತ್ತು ವೆದರು. ಆ್ಯಂಡ್ ಹೋಗ್ತಾ ನಾವು 4 ಜನ ಹೋಗಿ ತುಂಬ ದಿನ ಆಗಿತ್ತು. ಇಬ್ಬರೇ ಓಡಾಡಿ ತುಂಬ ಬೇಜಾರಾಗಿಬಿಟ್ಟಿತ್ತು. ಸೊ ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು, ಹಾಗೆ ನಮ್ಮಮ್ಮ, ನನ್ನ ತಂಗಿ ಹೋಗಿದ್ವಿ. ಅದಾದಮೇಲೆ ಮಠ ಬಂತು. ಅಲ್ಲಿಂದ ಸೀದಾ ಕಾಲೆಲ್ಲ ತೊಳ್ಕೊಂಡು ಮಠದೊಳಗೆ ಹೋಗಿದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ಹೂವಿನ ಅಲಂಕಾರ ಏನೂ ಮಾಡಿರಲಿಲ್ಲ. ಆ್ಯಂಡ್ ಬರೀ ಈ ತುಳಸಿ ಹೂವಿನ ಅಲಂಕಾರ ಮಾಡಿದ್ರು ಅಷ್ಟೇ ನೋಡಿ. ಆದರೂ ಎಷ್ಟು ವೈಬ್ ಚೆನ್ನಾಗಿತ್ತು ಅಂದರೆ ಅಷ್ಟೇ ರಶ್ ಇತ್ತು. ಆ್ಯಂಡ್ ಈ ಕಡೆ ಅಲಂಕಾರ ಚೆನ್ನಾಗಿ ಮಾಡಿದರು. ಈಗ ಭಕ್ತಾದಿಗಳು ತಂದಿರ್ತಾರಲ್ಲ ಹೂವು, ಅದನ್ನು ಈ ಕಡೆ ಹಾಕಿದ್ರು, ಆ ಕಡೆ ಹಾಕಿರಲಿಲ್ಲ. ಇನ್ನು ಇದು ಪ್ರೊಸೆಸಿಂಗಲ್ಲಿದೆ ಮಠ. ಮುಂಚೆ ಇತ್ತು, ಅದನ್ನು ಕೆಡವಿ ಇನ್ನೂ ದೊಡ್ಡದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ಕಾಯಿ ಕಟ್ತಾರೆ, ಆಮೇಲೆ ತುಪ್ಪದ ದೀಪ ಬೆಳಗ್ತಾರೆ, ಹರಕೆ ಹೊರಡ್ತಾರೆ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಸಿದ್ರು. ಊಟ ಮಾಡಿಕೊಂಡು ನಾವಿನ್ನೇನು ಹೊರಡ್ತಾ ಇದ್ದೀವಿ. ತಲೆನೋವು ಸಿಕ್ಕಾಪಟ್ಟೆ ಬಂದಿತ್ತು. ಒಂದು ಸ್ವಲ್ಪ ಬಿಸಿಲೇನಿರಲಿಲ್ಲ. ಹೋಗ್ತಾ ಒಂಚೂರು ಬಿಸಿಲು ಬಡ್ದಿದ್ದಕ್ಕೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡ್ತು. ಚೂರು ನನಗೆ ನಿಂದ್ರೋಕ್ಕೆ ಆಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಈ ಕೋಲ್ಡ್ ಇರೋ ಜಾಗಕ್ಕೆ ಹೋಗೋಣ ಅಂತ ಅಲ್ಲೇ ಒಂದು ಫಾಲ್ಸ್ ಇತ್ತು. ಫಾಲ್ಸ್ ಅನ್ನೋದಕ್ಕಿಂತ ಫಾಲ್ಸ್ ಅಲ್ಲ ಅದು, ಅದಕ್ಕೇನಂತಾರೆ ಗೊತ್ತಿಲ್ಲ, ಒಟ್ಟು ನೀರು ಥರ ಬೀಳ್ತಾಯಿತ್ತು. ಅಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ವಿ. ದಾರೀಲಿ ಕಮಲಕ್ಕೆ ಸಿಕ್ತಿತ್ತು. ಪಾಪ ಅಲ್ಲಿ ಮಟ್ಟ ಹೋಗಿ ಹರಿದು ಕೊಡ್ತಾಯಿದ್ದಾರೆ ನನ್ನ ಹಸ್ಬೆಂಡು. ಆ್ಯಂಡ್ ಇಲ್ಲಿಂದ ಈ ವೆದರ್ ನೋಡಿ ಯಾವ ರೀತಿ ಇದೇ ಜಾಗ. ಇಲ್ಲಿ ನಿಂತ್ಕೊಂಡು ಯಾವಾಗಲೂ ಫೋಟೋ ತೆಗೆಸ್ಕೊತಾ ಇದ್ವಿ. ಬಟ್ ಈ ಸತಿ ನಿಂದ್ರೋಕ್ಕಾಗಲಿಲ್ಲ, ಮಳೆ ಬರುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿಂದಿರಲಿಲ್ಲ. ಸೀದಾ ನಾವು ಈ ನೀರು ಕಡೆ ಬಂದ್ವಿ. ಬರೋ ದಾರಿಯಲ್ಲೇ ಇದೆ, ಒಂಚೂರು ಡೌನಲ್ಲಿ ಇಳಿಬೇಕಷ್ಟೇ. ಸೊ ಇದು ಬೈಕ್ ಮೇಲೆ ಬಂದರೆ, ನೀವು ಕಾರ್ ಒಳಗೆಲ್ಲ ಬಂದರೆ ಇಷ್ಟೊಂದು ಎಂಜಾಯ್ ಮಾಡೋಕ್ಕೆ ನಿಜವಾಗ್ಲೂ ಆಗಲ್ಲ. ಬಂದರೆ ಬೈಕಲ್ಲೇ ಬರಬೇಕು. ಸೊ ಇದು ಇಲ್ಲಿ ಹೋಗಿ ಕೂತಿದ್ವಿ. ಎಷ್ಟು ಆರಾಮ ಅನ್ನಿಸ್ತು ಅಂದರೆ, ಎಷ್ಟೊತ್ತುವರೆಗೂ ಕೂತಿದ್ದೀವಿ ಅಂದರೆ ಅದು ನಮಗೆ ಗೊತ್ತು. ಅಷ್ಟೊಂದು ರಿಲೀಫ್ ಅನ್ನಿಸ್ತು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಬಂದು
ಹೋಗಿದ್ದೀವಿ, ಆಟ ಆಡಿದ್ದೀವಿ. ಈ ಸತಿ ನಾವು ಅಷ್ಟೊಂದು ಸ್ಟ್ರೆಸ್ ಮಾಡ್ಕೊಳ್ದೆ ಇಲ್ಲೇ ಇದ್ದು ಫೋಟೋಸ್ ಎಲ್ಲ ತಕ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ನೆಮ್ಮದಿ ಅನ್ನಿಸ್ತು ಮಠಕ್ಕೆ ಹೋಗಿ ನೀರು ನೋಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ. ಆ್ಯಂಡ್ ರಿಲೀಫ್ ಆಗಿತ್ತು ಆ ಡೇ. ಇವಳು ಒಂಚೂರು ಹೆದರ್ತಾ ಇದ್ಲು, ಆಮೇಲೆ ತಾನೇ ನಿದ್ರಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳನ್ನ ಇವಾಗ ಅಂದರೆ ಅವಳು ಹುಟ್ಟಿದಾಗಿಂದ ನಾವು ನೀರಲ್ಲಿ ಎಲ್ಲೂ ಕರ್ಕೊಂಡು ಹೋಗಿಲ್ವಲ್ಲ, ಸೊ ಹಾಗಾಗಿ ಅವಳು ಒಂಚೂರು ಹೆದರ್ತಾ ಇದ್ದಾರೆ. ಅದಾದಮೇಲೆ ನಾವು ಹೊರಟ್ವಿ ಮನೆಗೆ ಹೊರಟಿದ್ದೀವಿ. ಮಳೆ ಬಂದ್ಬಿಡ್ತು ಜೋರಾಗಿ. ಅಲ್ಲೇ ಒಂದು ಬೇಕ್ರಿ ಇತ್ತು, ಟೀ ಕುಡಿಯೋಣ ಅಂತ ನಿಲ್ಸಿದ್ದು ಆ್ಯಕ್ಚುಲಿ. ಬಟ್ ಟೀನೂ ಇರಲಿಲ್ಲ, ಅಲ್ಲಿ ಗೋಬಿನೂ ಇರಲಿಲ್ಲ. ಇಲ್ಲಿ ಸಖತ್ತಾಗಿ ಮಾಡ್ತಾರೆ ಇವ್ರು ಗೋಬಿನ. ಅವ್ರು ಮುಚ್ಚಿಬಿಟ್ಟಿದ್ರು ಏನಕ್ಕೇನೋ. ಮತ್ತು ಸೀದಾ ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀವಿ. ರೆಸ್ಟ್ ಮಾಡಿಬಿಟ್ಟು ಇವತ್ತು ಈವ್ನಿಂಗು ರಾಮನಗರ ಜಾತ್ರೆ ಇತ್ತು, ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆದ್ವಿ. ಸಿಕ್ಕಾಬಟ್ಟೆ ಮಳೆ ಹೊಡೀತು. ಯಾಕಂದರೆ ನಾವು ಒಂದು ಸತಿ ಹೋಗಿ ಬಂದಿದ್ವಿ ಆಲ್ಮೋಸ್ಟು. ಬಟ್ ತನೂ ಹೋಗಿರಲಿಲ್ಲ. ತನೂ ಸಂಡೇ ಆಗಿರೋದ್ರಿಂದ ಹೋಗೋಣ ಅಂತ ಇದ್ಲು. ಸೊ ನಾವು ಹೊರಟಿದ್ದಾಗಲೇ ಮಳೆ ಬರ್ತಾ ಸ್ಟಾರ್ಟ್ ಆಯಿತು. ಒಂದು ಸ್ವಲ್ಪ ನಿಂದಿರಲಿ ಅಂತ ನಿಂತ್ಕೊಂಡ್ವಿ. ನಾನು ಇಲ್ಲೊಂದಷ್ಟು ಗಿಡಗಳನ್ನ ಹಚ್ಚಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನ ಶೇರ್ ಮಾಡ್ತೀನಿ. ನಮ್ಮದಂತೂ ತುಳಸಿ ಗಿಡ ಇಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿದೆ. ಸೊ ಅದಾದಮೇಲೆ ನಾವು ಮಳೆ ನಿಂತ ಮೇಲೆ ಎಲ್ಲ ಫುಲ್ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದಾಯಿತು. ರಾಮನಗರ ಜಾತ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ. ನಾವು ಇವಾಗ ಹೋಗಿ 3-4 ಸತಿ ಹೋಗಿ ಬಂದ್ವಿ. ಅದೇನೋ ಒಂದು ಆ ಜಾತ್ರೆ 3 ವರ್ಷ ಆಯಿತು ನಾವಲ್ಲಿ ಹೊರಟು. ನೆಮ್ಮದಿ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಜಾತ್ರೆ. ಸೊ ನೋಡ್ತಿರ್ಬೋದು, ಲೈಟಿಂಗ್ಸ್ ಆಲ್ಮೋಸ್ಟ್ 1 ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಪ್ರಿಪ್ರೇಷನ್ನು. ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ. ಈ ವೆದರ್ ನೋಡೋಕ್ಕೇ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. 3 ವರ್ಷ ಆಯಿತು ನಾವು ಇದನ್ನು ನೋಡ್ತಾಯಿದ್ದು. ಪ್ರತಿ ವರ್ಷವೂ 3-4 ಸತಿ ಏನಿಲ್ಲ ಅಂದರೂ ಜಾತ್ರೆಗೆ ಹೋಗ್ತೀವಿ. ಆ್ಯಂಡ್ ಹಾಗೆ ಹೋಗ್ತಾ ಈ ಮೈಕೈ ನೋವು ಎಲ್ಲ ಮರ್ತೋಯ್ತು. ಆ ರೀತಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಲೈಟಿಂಗ್ಸ್ ಅಂತೂ ಅದು ಯಾವ ರೀತಿ ಅಂದ್ಕೊಂಡು ಮಾಡಿದ್ರೋ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು. ರಾಮನಗರ ಜಾತ್ರೆ ಅಂತ ಹೊಡೆದು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಹೋಗ್ತಾ ಬಳೆ ನೋಡ್ತಾಯಿದ್ವಿ. ನನಗೆ ಇತ್ತೀಚೆಗೆ ಬಳೆಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಅದು ಗಾಜಿನ ಬಳೆಗಳು. ಆ್ಯಂಡ್ 2 ಜೊತೆ ಬಳೆ ತೊಗೊಂಡು, ಆ್ಯಕ್ಚುಲಿ ಇದು 4ನೇ ಜೊತೆ ನಾನು ತೊಗೊಂಡು ಹೊರಡ್ತಾಯಿದ್ದೀವಿ. ಅಲ್ಲೇ ನೋಡ್ತಾ ನಿಂತಿರಬೇಕು ಅನಿಸುತ್ತೆ. ಆಲ್ಮೋಸ್ಟ್ ನನಗಿಷ್ಟ ಆಗ್ತಿರೋ ನನ್ನ ಸೈಜ್ ಇರ್ತಿರಲಿಲ್ಲ. ಆ್ಯಂಡ್ ಅಲ್ಲಿಂದ ಇಲ್ಲಿ ಒಳಗಡೆ ಮಾರ್ಕೆಟಿಗೆ ಬಂದು ಒಂದು ಸ್ವಲ್ಪ ಏನು ಬೇಕದು ತಗೊಂಡು. ಆ್ಯಂಡ್ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಗಿಡಗಳು, ಪಾಟ್ಸು, ಇದಿಷ್ಟ ಆಯಿತು. ಅದನ್ನೇ ನಾನು ಜಾಸ್ತಿ ಈ ಸತಿ ತೊಗೊಂಡಿರೋದು, ಮತ್ತಿನ್ನೇನು ತೊಗೊಂಡಿಲ್ಲ. ಅದಾದಮೇಲೆ ಇಲ್ಲಿ ಆಟ ಆಡೋಕ್ಕಂತ ಬಂದ್ವಿ. ಇಷ್ಟೊಂದು ಆಟ ಆಡೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ನನ್ನ ತಂಗಿ ಬೇಡ ಅಂತ ಅಂದಳು. ಹೋದ ಸತಿ ನಾವು ಆಡಿದ್ವಿ. ಅಂದರೆ ನಾವು ಅದ್ರ ಹಿಂದಿನ ದಿನ ಹೋದಾಗ ಏನಿಲ್ಲ ಅಂದರೂ 3-4 ಸತಿ ಬೇರೆ ಆಟಗಳನ್ನ ಆಡಿದ್ವಿ. ಸೊ ಇಲ್ಲಿ DJ ಹಾಕಿದ್ರು, ಅದನ್ನ ಡ್ಯಾನ್ಸ್ ಮಾಡ್ತಾಯಿದ್ರು ಅವರು. ಏನೋ ಒಂದು ಖುಷಿ. ಸೊ ಇದೊಂದು ಆಟ ಆಡಿದ್ವಿ ಅಷ್ಟೇ. ಇದೊಂದಕ್ಕೆ ಹೆದರಿಕೆ ಬಂದ್ಬಿಡ್ತು ಅವಳಿಗೆ. ಸೊ ನಾವು ಮತ್ತೆ ಇನ್ನೇನಾದ್ರು ಆಡೋಣ ಅಂದ್ಕೊಂಡ್ವಿ. ಬೇಡ ಅಂದ್ಕೊಂಡು ಬಂದಳು. ಹಾಗೆ ಹೋಗ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟೊಂದು ಚೆನ್ನಾಗಿತ್ತು. ಮೇಲೆ ಹೋಗ್ತೀವಿ, ಅಷ್ಟೊಂದಿದು ಹೆದರಿಕೆ ಆಗಲ್ಲ. ಬೇರೆ ಇನ್ನೊಂದಿದೆ, ಅದು ತುಂಬ ಸೊ ಇಲ್ಲಿ ಮಕ್ಕಳುಗಳೆಲ್ಲ ಆಟ ಆಡ್ತಾಯಿದ್ರು. ಅದಾದಮೇಲೆ ಒಂದು ಐಸ್ ಕ್ರೀಮ್ ತೊಗೊಂಡು ತಿಂದ್ಬಿಟ್ಟು ಮನೆಗೆ ಹೊರಡ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಚೆನ್ನೈಗೆ ಹೋಗೋದು ಬರುತ್ತೆ. ಸೊ ಗುಡ್ ನೈಟ್, ಬಾಯ್.